ಏಯ್ ನೋಡಲ್ಲಿ, ನೋಡಲ್ಲಿ ಏನದು? ಇಷ್ಟು ಬೇಗ ಇಷ್ಟು ಏನೋ ತೊಂದರೆ ಆಯ್ತುಂಟ ನಿಮಗೆ? ಯಾರು ಯಾರು ಯಾರು? ಇದು ಏನು ಹೇಳ್ತುಂಟು ಅದು? ತೊಂದರೆ ಐತಿದೆ ಅಂತ ನಮ್ಮಿಂದ ಹೋಗ್ಬಿಡೋಣ. ಅಲ್ಲಿ ಅಂತಿದ್ದಾರೆ ಕ್ಯಾಮ್ರಾ ಬಾರ ಆಯ್ತಿದೆ, ಕ್ಯಾಮ್ರಾ ಬಾರ ಆಯ್ತಿದೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇನ್ನೊಂದು ಹಾಂಟೆಡ್ ಹೌಸಲ್ಲಿ ಇದ್ದೀವಿ. ಅಂದರೆ ನಾನು ಪ್ರಾಮಿಸ್ ಮಾಡ್ದಂಗೆ ಒಂದು ಹಾಂಟೆಡ್ ಹೌಸ್ಗೆ ಬಂದಿದ್ದೀವಿ. ಅಂದರೆ ಯಾವ ಥರ ಅಂದರೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಬಂದಿದ್ದೀವಿ. ಈಗ ಸದ್ಯದ ಮಟ್ಟಿಗೆ ಇಬ್ಬರಿಗೆ ಬಂದಿದ್ದೀವಿ ಒಂದು ಹಾಂಟೆಡ್ ಹೌಸ್ಗೆ. ತೋರಿಸಿ. ಮಟ್ಟಿಗೆ ಹಾಂಟೆಡ್ ಹೌಸ್ಗೆ ಇಬ್ಬರು ಬಂದಿದ್ದೀವಿ. ಅಂದರೆ ಇದೊಂದು ಹಾಂಟೆಡ್ ಹೌಸಲ್ಲಿ ವಿಚಾರ ಏನಂದರೆ, ಅಂದರೆ ನಾನು ಫಸ್ಟ್ ತೋರಿಸ್ಕೊಟ್ಟು ಬಿಡ್ತೀನಿ ನಾನು ಯಾರೆಲ್ಲ ಬಂದಿದ್ದೀವಿ ಅಂತ. ನಾನು ಮತ್ತು ನನ್ನ ಫ್ರೆಂಡ್ ಬಂದಿದ್ದೀವಿ. ನೋಡಿ, ಮನೆ ತುಂಬ ಹಳೆ ಮನೆ, ಎಲ್ಲ ಬಿದ್ದೋಗಿದೆ ಮಳೆಗೆ. ಹೌದು, ಎಲ್ಲ ಬಿದ್ದೋಗಿದೆ ಮಳೆಗೆ. ಇಬ್ಬರೇ ಬಂದಿದ್ದೀವಿ ಇವತ್ತು ವಿಡಿಯೋ ಮಾಡೋಕ್ಕೆ. ಇಲ್ಲಿ ಮನೇಲಿ ತುಂಬ ಆ್ಯಕ್ಟಿವಿಟಿ ಜಾಸ್ತಿ ನಡೀತೆ ಅಂತಿದ್ರು, ಗೊತ್ತಿಲ್ಲ. ಪ್ಯಾರನಾರ್ಮಲ್ ಆ್ಯಕ್ಟಿವಿಟಿ ಜಾಸ್ತಿ ನಡೀತದಂತೆ. ಸೌಂಡ್ ಕೇಳಿಸ್ತಾ ಇದೆ, ಯಾರೋ ಬಾಯಿ ಬಡಿದಿದ್ದಾರೆ, ಸೌಂಡ್ ಬರ್ತಾ ಉಂಟು. ನೋಡೋಣ ಮತ್ತೆ ಮುಂದೆ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿದ್ದು ವಿಚಾರ ಏನಂದರೆ, ಒಬ್ಬ ಹೋಟೆಲ್ನ ಮಾಲೀಕ, ಅಂದರೆ ಹೋಟೆಲ್ನ ಮಾಲೀಕ ಅಂದರೆ ಅವನು ಸೌಂಡ್ ಬರ್ತಾ ಉಂಟು. ಒಬ್ಬ ಹೋಟೆಲ್ನ ಮಾಲೀಕ. ಅಲ್ಲಿ ಮಾತಾಡೋಕೆ ಕೊಡೋದಿಲ್ಲ ಅಂತ ಜೋರ ಮಾತಾಡ. ಇಲ್ಲಿದು ಸ್ಟೋರಿ ಯಾವ ಥರ ಅಂದರೆ, ಒಬ್ಬ ಹೋಟೆಲ್ನ ಮಾಲೀಕ ಒಂದು 5 ಗಂಟೆಗೆ ಎದ್ದು ಮಾಮೂಲಿ ಒಂದು ಹೋಟೆಲಿಗೆ ಹೋಗ್ಬಿಟ್ಟು ಓಪನ್ ಮಾಡಿ, ಅಂದರೆ ಅಡುಗೆ ಐಟಮ್ಸ್ನೆಲ್ಲ ನೋಡ್ಕೋಬೇಕು. ಅಂದರೆ ಅವನು ಒಂದಿನ ಆ ಥರ ಹೋಗ್ಬೇಕಾದ್ರೆ ಏನಾಯಿತು ಅಂದರೆ, ಒಂದಿನ ವಾಚಲ್ಲಿ ಟೈಮು ಇಲ್ಲಿ ಈ ಥರ ಅಳ್ತಾ ಇರೋದು. ಎಲ್ಲಿ ಈ ಥರ ಸೌಂಡ್ ಬರ್ತಿದೆ ಗೊತ್ತಾಯ್ತಿಲ್ಲ. ಕ್ಯಾಪ್ಚರ್ ಆಗುತ್ತೋ ಗೊತ್ತಿಲ್ಲ, ಯಾಕೆಂದರೆ ಈ ಸಲ ನಮ್ಮ ಹತ್ರ ಲೈಟ್ ವಿಷನ್ ಕ್ಯಾಮ್ರಾ ಇಲ್ಲ. ಹೌದೌದು, ಇಬ್ಬರೇ ಬಂದಿದ್ದೀವಿ. ಅಂದರೆ ಲೈಟ್ ವಿಷನ್ ಕ್ಯಾಮ್ರಾ ಇರೋರು ಇವತ್ತು ರಜಾ. ಅಂದರೆ ಹೋಟೆಲ್ ಮಾಲೀಕ 5 ಗಂಟೆಗೆ ಹೋಗಬೇಕಲ್ಲ, ವಾಚಲ್ಲಿ ಟೈಮ್ ತೆಗೆದು ನೋಡುವಾಗ ಸಡನ್ ಎಚ್ಚರ ಆಯ್ತಂತೆ. ಒಂದು ವಾಚಲ್ಲಿ ಟೈಮ್ ತೆಗೆದು ನೋಡುವಾಗ ಅವ್ರದ್ದು ವಾಚ್ ಟೈಮ್ ಏನೋ ಚೇಂಜ್ ಆಗಿತ್ತು. ಅಂದರೆ ಒಂದು ಮಾರ್ನಿಂಗ್ ಒಂದು 5 ಗಂಟೆ ಆ ಥರ ಒಂದು ಟೈಮ್ ಇತ್ತಂತೆ. ಅವರು ಅಂದರೆ ಅವ್ರ ಪಕ್ಕದ ಮನೆಯಲ್ಲಿ ಕೋಳಿ ಕೂಗ್ತಾಯಿತ್ತಂತೆ. ಕೋಳಿ ಕೂಗ್ತಿರೋದು ಅವ್ರು ಏನು ಮಾಡಿದ್ರು, ಅವರು ಹೌದಲ್ಲ ಕೋಳಿ ಕೂಗ್ತಿದೆ, ಬೆಳಿಗ್ಗೆ 5 ಗಂಟೆ ಆಗಿರ್ಬೋದು ಅಂತ ಅಂದ್ಕೊಂಡು ಅವರು ಟೈಮ್ನ ಪ್ರಿಡಿಕ್ಟ್ ಮಾಡಿ ಹೋದರು. ಅಂದರೆ ಮನೆಯಿಂದ ಹೊರಟರು. ಅವರು ಮನೆಯಿಂದ ಹೊರಡ್ಬೇಕಾದ್ರೆ ತುಂಬ ದೂರ ಇರ್ತದಲ್ಲ. ಆವಾಗ ಏನಾಯ್ತು ಅಂದರೆ, ಈ ಮನೆ ಸ್ಪಾಟಿಗೆ ತಲುಪುವಾಗ ಏನಾಯಿತು ಅಂದರೆ, ಅವರಿಗೆ ಏನೋ ವೈಟ್ ಕಲರ್ ಆಗಿ ನಿಂತಿರೋ ಥರ ಕಾಣ್ತಂತೆ. ಅಂದರೆ ಅವು 2 ಗಂಟೆಗೆ ಎದ್ದು ಹೋಗೋತ್ತಿಗೆ ಒಂದು ವೈಟಾಗಿ ಏನೋ ಕಾಣ್ತಂತೆ. ಆವಾಗ ಅವರು ನೋಡಿದ್ರಂತೆ, ಇದು ಅಂದರೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರಂತೆ, ಯಾರೋ ಇದು ನಂತರನೇ ಬಂದಿರ್ಬೋದು, ಅಂದರೆ ಒಂದು ಕೆಲಸಕ್ಕೆ ಹೊರಟಿರ್ಬೋದು, ಒಂದು ಧೈರ್ಯಕ್ಕೆ ಆಯ್ತಲ್ವ ಅಂತ ಅವರು ಹೇಳ್ಬಿಟ್ಟು ಹೊರಟ್ರಂತೆ ಅಲ್ಲಿಂದ. ಅಂದರೆ ಹೋಯ್ತಾ ಹತ್ರ ಹೋಯ್ತಾ ಅವರಿಗೆ ಗೊತ್ತಾಯ್ತಂತೆ ಇದು ಮನುಷ್ಯ ಅಲ್ಲ ಅಂತ. ಅಂದರೆ ವೈಟಾಗಿ ಏನೋ ನಿಂತಿದ್ದಂತೆ. ಅವರು ಹಿಂದುಗಡೆನೇ ಬರ್ತಾ ಉಂಟಂತೆ, ಇದು ಹಿಂದುಗಡೆನೇ ಫಾಲೋ ಮಾಡ್ಕೊಂಡು ಬರ್ತಾ ಉಂಟಂತೆ. ಇದು ಅಂದರೆ ಫಾಲೋ ಮಾಡ್ತಾ ಬರ್ತಾ ಅದು ಏನಾಯ್ತು ಅಂತಂದರೆ, ಹಿಂದೆ ತಿರುಗಿ ನೋಡ್ಬಾರ್ದು ನಾವು. ಹಿಂದೆ ತಿರುಗಿ ನೋಡ್ಬಿಟ್ಟು ಹೊಡೆದು ಬರ್ತದೆ.
ಅದಕ್ಕೆ ಹಿಂದೆ ತಿರುಗಿ ನೋಡಬಾರ್ದು ಯಾವತ್ತು. ಹಿಂದೆ ತಿರುಗಿ ನೋಡದೆ ಬರ್ತಾ ಹೋಗ್ತಾ ದೂರ ಹೈಟ್ ಪ್ಲೇಸ್, ಹಂಪು ಪ್ಲೇಸಲ್ಲಿ ಹೋಗೋತ್ತಿಗೆ ಅವ್ರಿಗೆ ಗೊತ್ತಾಯ್ತಂತೆ ಇದು ಮನುಷ್ಯ ಅಲ್ಲ ಅಂತ. ನೋಡೋದಿಗೆ ದೂರ ಹಿಂದೆ ತಿರುಗಿ ನೋಡೋತ್ತಿಗೆ ಅವರು ಹಿಂದೆ ತಿರುಗಿ ನೋಡಬಾರ್ದು, ಹಿಂದೆ ತಿರುಗಿ ನೋಡ್ಬಿಟ್ರೆ ಹೊಡೆದು ಬಿಡ್ತದೆ. ಅದಕ್ಕೆ ಹಾಗೆ ಒಂದು ಹಾಂಟೆಡ್ ಪ್ಲೇಸ್ ಅಂತ ಇಲ್ಲಿನ ಕರೆಯೋದು. ಅಂದರೆ ಜಾಸ್ತಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಅಂತ. ಬನ್ನಿ ಹೋಗ. ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ, ಓಕೆನಾ? ಯಾಕೆಂದರೆ ನಾವು ವಿಡಿಯೋ ಮಾಡೋಕ್ಕಾಯ್ತಲ್ಲ, ಸ್ವಲ್ಪ ಪ್ರಾಬ್ಲಮ್ ಇಂದ ನಮಗೆ ಕೆಲ್ಸದ ಬ್ಯುಸಿ ಅದು ಇದು ಅಂದ್ಕೊಂಡು ವಿಡಿಯೋ ಮಾಡೋಕ್ಕಾಯ್ತಲ್ಲ. ಹಂಗೆ ಮತ್ತು ನಮಗೆ ತುಂಬ ಜಾಗದಿಂದ ನಮ್ಮ ಸಬ್ಸ್ಕ್ರೈಬ್ಗಳು ಕಾಲ್ ಮಾಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ಗಳು ಕಾಲ್ ಮಾಡ್ತಾ ಇದ್ದಾರೆ, ಈ ಥರ ಹಾಂಟೆಡ್ ಹೋಮ್ ಇದೆ, ಬನ್ನಿ ಬ್ರೋ ವಿಡಿಯೋ ಮಾಡಿ. ಇವತ್ತು ಸಮೇತ 2 ಕಾಲ್ ಬಂದಿದೆ. ಇವತ್ತು ಸಮೇತ 2 ಕಾಲ್ ಬಂದಿದೆ ಪುನೀತ್ ಅವರಿಗೆ. ನನಗೆ ಮೊದಲು ಕಾಲ್ ಬರ್ತೈತಿ, ಈಗ ಯಾರು ಕಾಲ್ ಮಾಡೋರಿಲ್ಲ. ಗೊತ್ತಿಲ್ಲ, ಹೋಗೋಣ. ಆಗಿಲ್ಲ. ಸೊ ಫ್ರೆಂಡ್ಸ್ ಹೊರಟಿದ್ದೀವಿ ಈಗ, ಬನ್ನಿ ಹೋಗುವ. ಸೊ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಲ್ಲಿ, ನೋಡಲ್ಲಿ, ಅಲ್ಲೇನೋ ಮೂವ್ ಆಯ್ತುಂಟು. ನೋಡಲ್ಲಿ ಏನದು, ಇಷ್ಟು ಬೇಗ ಎಷ್ಟು ಎಲ್ಲಿ ಹೋಯ್ತು? ಏನು ಅಳ್ತಿರೋದು? ಏನೋ ಅಳ್ತಾ ಇರೋದು ಗೊತ್ತಿಲ್ಲ, ಏನೋ ಅಳ್ತಿದೆ. ಇಲ್ಲೆಲ್ಲ ಪಾಸ್ ಆಗಿ, ಇಲ್ಲೆಲ್ಲ ಪಾಸ್ ಆಗಿದ್ದು ಅದ. ಏನೋ ಅಳ್ತಿದೆ ಫ್ರೆಂಡ್ಸ್, ಏನಂತ ಗೊತ್ತಾಯ್ತಿಲ್ಲ. ಏನೋ ತೊಂದರೆ ಆಯ್ತುಂಟ ನಿಮಗೆ? ಯಾರು 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 ಇದು ಏನು ಹೇಳ್ತುಂಟದು? ಸಡನ್ ಸೌಂಡ್ ಇತ್ತೋಯ್ತು. ಯಾರಾದ್ರೂ ಇದ್ದೀರಾ? ಯಾರು ಇದ್ರೆ ಮುಂದೆ ಬನ್ನಿ. ಏನು ಪ್ರಾಬ್ಲಮ್ ಅಂತ ಗೊತ್ತಾಯ್ತಿಲ್ಲ ನೋಡಿ ಫ್ರೆಂಡ್ಸ್. ಫುಲ್ಲು ಮನೆ ಬಿದ್ದೋಗಾಗಿದೆ. ಕರೆಂಟ್ ಗಿರೆಂಟೆಲ್ಲ ಚಲಬಲಿ ಆಗ್ಬಿಟ್ಟಿದೆ. ಕರೆಂಟ್ ಗಿರೆಂಟೆಲ್ಲ ಚಲಬಲಿ ಆಗ್ಬಿಟ್ಟಿದೆ. ಇಲ್ಲೆಲ್ಲೋ ಪಾಸ್ ಆಗಿದೆ ಫ್ರೆಂಡ್ಸ್, ಆಗಲಿ ಇಲ್ಲೇ ಪಾಸ್ ಆಗಿದ್ದು. ಏನೋ ಮನೆ ಇದು ಸ್ವಲ್ಪ ಡೇಂಜರ್ ಇಲ್ಲಿ ಇರೋದು. ಸೌಂಡ್ ಬರ್ತಾಯಿತ್ತು. ಏನದು? ಏನು ಸೌಂಡ್ ಅದು? ಇಲ್ಲೇ ಸೌಂಡ್ ಬಂದಿತ್ತು ಫ್ರೆಂಡ್ಸ್ ಆಗಲೇ. ಓಡಿಸ್ತದಂತ. ಕಮ್ಮಿ ಒಂದು ಎಷ್ಟು ವರ್ಷ ಇರ್ಬೋದು ಅಂತ ಹೇಳಿದವರು ಮನೇನ? ಕಮ್ಮಿ ಒಂದು ಎಷ್ಟು ವರ್ಷ ಇರ್ಬೋದು ಅಂತ ಹೇಳಿದ್ರು. ಏನೋ ಇದು ಮನೆ ಹೆಂಗಿದೆ? ಏನು ಇಷ್ಟು ಪ್ಯಾರನಲ್ ಆಕ್ಟಿವಿಟೀಸ್ ಇದೆ ಇಲ್ಲಿ? ಇಲ್ಲಿರೋ ಸ್ವಲ್ಪ ಡೇಂಜರ್, ಮನೆ ಬೇರೆ ಸರಿಯಿಲ್ಲ. ಹೌದು, ಹೊಸಲಿ ಹೋದ್ ಮನೇಲಿ ಆಗಿದ್ದವಾಗ ಏನಂತ ಕಲ್ಲಲ್ಲಿ ಹೊಡೆದಿದ್ದು. ಎಲ್ಲಿ ಹೊಡಿತು ಅಂತ ಹೇಳಕ್ಕಾಗಲ್ಲ. ಏನು ಇಷ್ಟು ಸೌಂಡ್ ಬರ್ತಾ ಉಂಟು ಈ ಕಡೆ? ಇಲ್ಲಿ ಯಾರು ಬಂದಿದ್ದಾರೆ ಅನಿಸುತ್ತೆ, ಬೆಳೆ ಕೊಟ್ಟು ಪಾರ್ಟಿ ಮಾಡಿ ಹೋಗಿದ್ದಾರೆ. ಗ್ಲಾಸ್ ಇಟ್ಬಿಟ್ಟು ಹಂಗೆ ಹುಟ್ಟಿದ್ರು ಪ್ಯಾರಾಮಲ್ ಆಕ್ಟಿವಿಟಿ. ಇಲ್ಲ ಇದು ಎಂತ ಕತೆ ಅಂತ ಗೊತ್ತಾಯ್ತಿಲ್ಲ. ಈ ಅಂದರೆ ಈ ನೈಟಲ್ಲಿ ಇಲ್ಲಿ ದೆವ್ವ ಇದೆ ಅಂತಾರೆ, ಆದರೆ ಇಲ್ಲಿ ಏನು ಅಂತ ಗೊತ್ತಾಯ್ತಿಲ್ಲ ನಮಗೂ. ಬೇರೆ ಬಂದಿದ್ದೀವಿ, ಎಲ್ಲ ಹೊಡೆದೋಗ್ಬಿಟ್ಟಿದೆಲ್ಲ. ಎಂತ ಕತೆ ಗೊತ್ತಾಯ್ತಿಲ್ಲ. ಏನು ಇದು? ಒಂದು ಗ್ಲಾಸ್ ಇಟ್ಕೊಂಡು ಆಟಾಡ್ತಿದೆ. ಬಾ ಆ ಕಡೆ ಹೋಗೋಣ. ಇಲ್ಲಿ ಹೇಳ್ತಾ ಲೈಟ್ ಬೇರೆ ಇಲ್ಲ ನಮ್ಮ ಹತ್ರ. ಮೊಬೈಲ್ ಲೈಟಲ್ಲಿ ಬಂದಿದ್ದೀವಿ. ಏನದು? ಏನೋ ಪಾಸ ತಂಗಾಯ್ತು ಇಲ್ಲಿ. ನೀನು ಭಯ ಪಡಲ್ಲ, ನಾನು ಭಯ ಯಾಕೆ ಬಡಿಸ್ತೀಯ? ಏನೋ ಪಾಸ ತಂಗಾಯ್ತು ಇಲ್ಲಿ. ಏನೋ ಪಾಸ ತಂಗಾಯ್ತು ಅಲ್ಲಿ ಹಿಂದೆ ಕಾಣಿಸ್ತಾ ಇಲ್ಲ, ಧೂಳು. ಏನೋ ಇವು ಮನೆ ಒಳಗೆ ಮಂಜು ಬರ್ತಾ ಉಂಟು ನೋಡಲ್ಲಿ. ಇದು ನಾವು ಓದ ಜಾಗದಲ್ಲೆಲ್ಲ ಕ್ಯಾಮ್ರಾ ಹಿಂಗೆ ಆಯ್ತಲ್ಲ. ಹೌದು, ಹೋಗೋಣ. ಇದು ತೋರಿಸಿ.
ನಾವು ವಿಡಿಯೋ ಎಂಡ್ ಮಾಡ್ತೀವಿ. ಜೋರಾಗಿ ಮಾತಾಡು. ಫ್ರೆಂಡ್ಸ್, ನಾವು ವಿಡಿಯೋನ ಎಂಡ್ ಮಾಡ್ತೀವಿ. ಏನಕ್ಕೋಸ್ಕರ ಇಲ್ಲಿ ನಾವು ಇರೋದು ಸೇಫ್ಟಿ ಅಲ್ಲ, ಹೌದು. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಯಾರೋ ಇದ್ದಾರೆ, ಎಲ್ಲಿ ಅಲ್ಲಿ ಹಾಂ, ಅಲ್ಲಿ ಯಾರೋ ಹೋಗ್ತಿದ್ದಾರೆ ಅಲ್ಲಿ. ಹಾಂ, ಸೇಫ್ಟಿ ಇಲ್ಲ, ಹೋಗ್ಬಿಡೋಣಲ್ಲ. ಹೋಗೋದೇ ಬೆಟ್ರ್ ಅನಿಸ್ತಿದೆ. ರೋಸಲ್ಲೇ ಬಿಡಿಸ್ಬಿಟ್ಟು ಹೋಗಿದ್ದಾರೆ. ನನಗೆ ನೋಡೋ ಪ್ರಕಾರ ಇಲ್ಲಿ ಯಾವುದೋ ಹುಡುಗಿ ಆತ್ಮ ಇರಬೇಕು ಅನಿಸುತ್ತೆ. ಹೌದಾ? ಅಲ್ಲ, ಸೌಂಡ್ ಬರ್ತಾ ಇದೆ. ಈಗ ಲಾಸ್ಟ್ ಮಾಡೋಣ, ಯಾಕೆ ಮನೆ ಸರಿಯಿಲ್ಲ, ಇದು ಬಿದ್ದೋಗಿದೆ ಪರಿಸ್ಥಿತಿ. ಇಲ್ಲೂ ಬಿದ್ದೋಗಿದೆ ಮನೆ. ಕ್ಯಾಪ್ಚರ್ ಆಗಿದೆ ಗೊತ್ತಿಲ್ಲ. ನಾವು ಹಿಂಗೆ ಮುಂದೆ ಎಂಟ್ರಿ ಕೊಟ್ವಿ, ಅಲ್ಲಿ ಏನೋ ಕಾಣಿಸ್ತು. ಅಲ್ಲಿ ಏನೋ ಪಾಸ್ ಆಯಿತು. ಹ್ಮ್, ಹೋಗಿ ನೋಡೋದು ಅಳ ಸೌಂಡು. ಹೋಗಿ ನೋಡ್ತೀವಿ, ಏನು ಕಾಣಿಸ್ತಾ ಇಲ್ಲ. ಒಂದು ಗ್ಲಾಸಲ್ಲಿ ಆಟ ಆಡಿಸ್ತಿದೆ. ಇದು ಪ್ಯಾರಾನಮ್ಮಿ ಆಕ್ಟಿವಿಟಿ ನಡೆಯೋ ಹೋಮ್ಗಳಲ್ಲಿ ಈ ಥರನೇ. ಒಂದೊಂದು ಟೈಮ್ ಕಲ್ಲಲ್ಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದೊಂದು ಟೈಮು ಶೀಟು ಅದು ಇದು ಅಂತೆಲ್ಲ ಎಸೆಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಗ್ಲಾಸ್ ಬಿಸಾಡ್ತಾ ಇದೆ ನಮ್ಮ ಮೇಲೆ. ಏನು ಸೌಂಡ್ ಅದು? ಏನು ಸೌಂಡ್ ಬಂದಿದ್ದು? ಡೋರ್ ಸೌಂಡ್ ಬಂತು. ಇಲ್ಲೆಲ್ಲೂ ಡೋರ್ ಇಲ್ಲ. ಯಾರೋ ಡೋರ್ ಹಾಕಿದಾರ ಸೌಂಡ್ ಬಂತು. ಅದಲ್ಲಿ ಪುನಃ ಅಲ್ತಿರೋ ಸೌಂಡ್ ಬರ್ತಾ ಉಂಟು. ಯಾರೋ ಅಲ್ತಿದ್ದಾರೆ ಪುನಃ. ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ. ನಿಮಗೆ ಎಂತ ಪ್ರಾಬ್ಲಮ್ ಇದೆ ನಮ್ಮ ಹತ್ರ ಬನ್ನಿ, ನಾವು ಸೊಲ್ಯೂಷನ್ ಕೊಡ್ತೀವಿ. ನಮ್ನ ಯಾರು ಭಯ ಪಡಿಸಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಾವು ಭಯ ಪಡೋದಿಲ್ಲ. ಯಾರಾದ್ರೂ ಇದ್ದೀರಾ? ನಮ್ಮ ಮುಂದೆ ಬನ್ನಿ. ಯಾರು ಇದ್ರೆ ನಾವಿಬ್ಬರೇ ಇದ್ವಿ. ಏನಾದ್ರು ತೊಂದರೆ ಆಯ್ತಿದ್ಯಾ? ಹೋಗಿ ನೋಡಿ. ಈ ರೂಮಲ್ಲಿ ತುಂಬ ಟೈಟು. ಇದೊಂದು ರೂಮು, ಅಲ್ಲೊಂದು ರೂಮ್ ಇದೆ. 2 ರೂಮಲ್ಲಿ ಬಿಟ್ಟು ಎಲ್ಲೂ ರೂಮ್ ಕೇಳ್ತಾನೆ. ಅಲ್ಲಿ ಯಾರು ಇದ್ದಾರೆ? ಅಲ್ಲಿ 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 ಯಾರದು? ಯಾರು? ಮುಂದೆ ಬನ್ನಿ. ಮಾಯ ಅಲ್ಲಿ ಹೋಗ್ಕೊಂಬಂದೆ. ಕಲ್ಲೆಸ್ತಿದ್ ನೋಡು ಪ್ರವೀಣ, ಕಲ್ಲೆಸ್ತಿದ್ ನೋಡು. ಯಾರು ಕಲ್ಲೆಸ್ತಾವ ಇಲ್ಲಿಗೆ? ಇದು ನಮಗೆ ಇದು ಮಾಡೋಕ್ಕೆ ಪ್ರಾಬ್ಲಮ್ ಕೊಡ್ತದ. ಏನದು? ಏನ್ ಸೌಂಡ್ ಅದು? ಯಾರು ನಡೀತಿರೋ ಸೌಂಡ್ ಬರ್ತುಂಟು. ಇದರಿಂದ ಹೋಗೋದು ಬೆಟ್ರ್. ನಾವಿಬ್ಬರೇ ಬಂದಿದ್ದೀವಿ, ಯಾರಿಲ್ಲ. ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಈ ಮನೆ ಓನರ್ ಹೇಳ್ತಾ ಇದ್ರು ಅಲ್ಲಿ ಯಾರೋ ಇದ್ದಾರೆ, ವೈಟ್ ಕಾಣ್ತುಂಟು. ಮಾಯಾ. ಈ ಓನರ್ ಹೇಳ್ತಾ ಇದ್ರು ಈ ಮನೆ ಇದು ಮಾಡಬೇಕು. ಹೌದು, ಈ ಮನೆನ ಈಗ ಕರೆಕ್ಟಾಗಿ ನೆಲಸಮ ಮಾಡ್ತಾರಂತೆ. ಅಂದರೆ ನೋಡಿ, ಫುಲ್ಲು ಬಿದ್ದೋಗಾಗಿದೆ. ಕರೆಂಟ್ ಗಂಟೆ ಕೊಡ್ತೀವಿ. ಅದೇ ನಾನು ಹೇಳ್ದಿಲ್ಲ, ಅಲ್ಲಿ ಯಾರೋ ಇದ್ದಾರೆ. ಆಗ್ಲಿಂದ ಹೇಳ್ತಾ ಇದ್ದೀನಲ್ಲ ಯಾರೋ ಇದ್ದಾರೆ ಅಂತ. ಪಾಸದಂಗಿತ್ತು ಈ ಕಡೆ, ಯಾರೋ ಪಾಸ್ ಆದಂಗಾಯ್ತು. ಯಾಕೋ ನಾವಿಬ್ಬರೇ ಇದ್ದೀವಿ, ಸೇಫ್ಟಿ ಇಲ್ಲ. ಯಾರಾದರೂ ಇದ್ದೀರಾ? ಯಾರ್ಯಾರು ಇದ್ರೆ ಹೇಳಿ. ಇದ್ರೆ ಮುಂದೆ ಬನ್ನಿ. ನಿಮಗೆ ತೊಂದರೆ ಕೊಡೋಕೆ ನಾವೇ ಹೋಗ್ಬಿಡೋದಂತ ಕಲ್ಲಲ್ಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋದು. ನಿಮಗೆ ತೊಂದರೆ ಆಯ್ತು ಅಂತ ನೋಡ್ತಾ ತೊಂದರೆ ಐತಿದೆ ಅಂತ ನಮ್ಮಿಂದ. ಹೋಗ್ಬಿಡೋಣಲ್ಲ. ಅಲ್ಲಿ ಯಾರು ನಿಂತಿದ್ದಾರೆ. ಅಲ್ಲಿ ವೈಟ್ ಕಾಣ್ತಾ ಉಂಟು. ಕ್ಯಾಮ್ರಾ ಬ್ಲರ್ ಆಯ್ತಿದೆ. ಯಾರಲ್ಲಿ? ಮಾಯ ಆಯ್ತು, ಕಾಣಿಸ್ತಾ ಇಲ್ಲ. ಸರಿ, ನಾವು
ಸೊ ಫ್ರೆಂಡ್ಸ್, ಚಾನಲ್ಗೆ ಹೊಸವರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಖತ್ತು ಬ್ಯೂಟಿ ಮನೇಲಿ ಯಾರು ನೋಡ್ಕೊ ಬರ್ತಿರೋ ಥರ ಕಾಣಿಸ್ತಾ ಉಂಟು. ಬೇರೆ ತಿಳ್ತೀವಿ, ಮನೆ ಬೇರೆ ಸಿಗಿಲ್ಲ, ಓನರ್ ಬೇರೆ ಹೇಳ್ಬಿಟ್ಟಿದ್ದಾರೆ ಮನೆ. ಅವರು ನಮಗೋಸ್ಕರ ಕರೆದು ನಮ್ಮ ವಿಡಿಯೋ ನೋಡಿ ನಮ್ಮನ್ನು ಕರೆದು ಹೌದು, ನಾವು ವಿಡಿಯೋ ಮಾಡ್ಕೊಳ್ಳಿ ಮನೇಲಿ ಈ ಥರ ಆ್ಯಕ್ಟಿವಿಟಿ ನಡೀತೇನು, ಹೌದು, ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸ್ಪ್ಲೋರ್ ಮಾಡಿ ಅಂದಿದೆ. ಅದಕ್ಕೆ ಬಂದಿದ್ವಿ. ಈ ಮನೆ ನಾಳೆ ನಾಳೆಗಳಿಗೆ ಹೊಡೆದಾಕ್ತಾರೆ. ಯಾರೋ ವಿಚಾರ ಸೌಂಡ್ ಬರ್ತಾ ಉಂಟು. ನೆಕ್ಸ್ಟ್ ಒಂದು ಟೈಮ್ ನೋಡೋಣ. ಒಳ್ಳೆ ಅಂಟೆಡ್ ಒಂದು ಹೋಗಿ ನಿಮಗೆ ಒಂದು ಚಾಲೆಂಜ್ ಮಾಡ್ತೀನಿ ಅಂತ ಹೋದ ವಿಡಿಯೋದಲ್ಲಿ ಹೇಳಿದ್ವಿ. ಸೊ ನಾವು ಹೊರಗಡೆ ಟೈಮ್ ಆಯಿತು, ನಾವು ಹೊರಡುವ. ಹೋಗ್ಬೋದು. ಯಾರು ಹೊಡಿತಾರಾಯ್ತಲ್ಲ. ಅದಕ್ಕೂ ಸ್ವಲ್ಪ ಡೇಂಜರೇ. ಹೌದು, ಅಂದರೆ ಅದು ನಾವು ಬಂದಂಗೆ ವೈಟ್ ಕಲರ್ ಏನೋ ಕಾಣ್ತು, ಏನು ಅಂತ ಗೊತ್ತಾಯ್ತಿಲ್ಲ. ವೈಟು ಬ್ಲ್ಯಾಕ್ ಆಗಿ ಏನೋ ಕಂಡಿದೆ ಈ ಸಲ. ಕ್ಯಾಪ್ಚರ್ ಆಗಿದೆ ಗೊತ್ತಿಲ್ಲ, ನೋಡೋಣ. ಅಲ್ಲಿ 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 ಆಯಿತು, ವಿಡಿಯೋ ಮಾಡೋಣ. ಇಬ್ಬರು ಇದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ನಿಮ್ಮ ಜೊತೆ ಇರೋದು ಮತ್ತೆ ಇನ್ನೊಂದು ವಿಡಿಯೋ ಅಂದರೆ ನಾವು ತುಂಬ ದೂರದಿಂದ ಬಂದಿದ್ದೀವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಚಾನಲ್ ಹೊಸವರಾಗಿದ್ರೆ ಪುಣೆ ಚಾನೆಲಿಂದನೇ ನೋಡ್ತಾ ಇದ್ದೀವಿ. ಜೊತೆಗೆ ಪ್ರವೀಣ್ ಅಂತ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಲ್ಲಿ ನಮ್ಮದು ಮೋಟೋ ವ್ಲಾಗ್ ಬರ್ತದೆ. ಇನ್ನೂ ಮೋಟೋ ವ್ಲಾಗ್ಗಳು ಬರ್ತಾಯಿದೆ ತುಂಬ. ನೆಕ್ಸ್ಟ್ ನಮ್ಮದು ಚಾನಲಲ್ಲಿ ಅದು ಸೆಕೆಂಡ್ ಒಂದು ಸುಜುಕಿ ವಿ-ಸ್ಟ್ರಾಂಗ್ ಮಾತ್ರ ಎಕ್ಸ್ಪ್ಲೋರ್ ಮಾಡಿ ಹಾಕಬೇಕು ಅಂತಿದ್ದೀವಿ. ಸೊ ನೋಡ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರು ಮರಿಬೇಡಿ. ತುಂಬ ಕೇಳ್ಕೊಳ್ತಿದ್ವಿ. ಅಷ್ಟು ಇಲ್ಲಿಂದ ಹೊರಡುವಲ್ಲ. ಹಾಂ, ಹೊರಡುವಲ್ಲ ಇಲ್ಲಿಂದ. ಯಾರು ಹೊಲ್ತಿದ್ದಾರೆ. ತಳಂಗ್ ಮಾಡಿಬಿಟ್ಟು ನಮ್ಮನೇನು ಕರ್ಕೊಳ್ತಿದ್ಯಾ ಅಂತ ನಿಮ್ಮ ಲವ್ ಆಗಿರ್ಬೋದು. ದೆವ್ಗಳಿಗೆ ನನ್ನ ಮೇಲೆ ಲವ್ ಆಗತ್ತೆ. ಅದಕ್ಕೆ ಕಲ್ಲಲ್ಲಿ ಗೆಲ್ಲ ಹೊಡೆಯೋದು. ಹುಡುಗಿರಿಗೆ ಲವ್ ಆದರೆ ಪರವಾಗಿಲ್ಲ, ಈ ದೆವ್ವನಿಗೆ ಲವ್ ಆಯ್ತದೆ ಅಂದರೆ ನನಗೆ ಕಲ್ಲಲ್ಲಿ ಹೊಡಿತದಲ್ಲಪ್ಪ. ಹೋಗೋಣ ಸ್ವಲ್ಪ. ಇಲ್ಲಿ ನಿಂದು ಏನೋ ಆಂಟಿ ಏನೋ ನಿಂದು ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಏನೋ ಕಲ್ಲು ಹೆಸರು ಮಾರ್ಕ್ ಇದೆ ಇಲ್ಲಿ. ಯಾವಾಗ ಬಂತು ಅದು ಇಲ್ಲೇ ಇರಲಿಲ್ಲ. ಅದ್ಯಾವಾಗ ಮುಟ್ಬಿಟ್ಟೋಗಿದ್ದು ಎಂತ ಅಂತಿದ್ದು ಗೊತ್ತಿಲ್ಲ. ಹೋಯ್ತಾ ಇದೆಯಾ? ಹೋಯ್ತು. ನಿಂಗೆ ತರ್ಸೋ ಇಲ್ಲದ ಇದೇನು ನಿಂಗು ಇದೆಯಾ? ಹಾಂ, ಎಲ್ಲಿ ಅದರಲ್ಲಿ ಉಂಟಾ? ಹಾಂ, ಎಲ್ಲಿ ಎಲ್ಲಿ? ಅಲ್ಲೇ ಇಲ್ಲ. ಹಾಂ, ಹೋಗಿ ನೀವು ಎಷ್ಟು ಹೊತ್ತಿದ್ದು ಹೋಯ್ತಾ ಇಲ್ಲ ಅದು. ಹಾಂ ಹೋಯ್ತಲ್ಲ. ಅದೇ ಯಾವಾಗ ಒಂದು ಹುಟ್ಟಿದ್ದು. ಯಾಕೋ ನಮ್ಮನ್ನ ಮುಟ್ಟಾಟ ಆಡ್ತಾ ಇದೆ. ಸರಿ, ನಾವು ಹೊರಡುವ. ಅದು ಓಡೋ ಟೈಮಲ್ಲಿ ಮಾಡಿರೋ ಕೆಲಸನ ಅಂತ. ಹೌದು. ಸರಿ, ಹೋಗೋಣ. ಟೈಮ್ ಆಗಿದೆ, ತುಂಬ ದೂರ ಹೋಗ್ಬೇಕು, ತುಂಬ ಟ್ರಾವೆಲ್ ಮಾಡಬೇಕು. ಯಾರೋ ಬಾಯ್ ಬರ್ದಂಗೆ ಆಯ್ತು. ಹಾಂ, ಅದೇ ಈ ಥರ ಸಬ್ಸ್ಕ್ರೈಬರ್ ಏನು ಮಾಡಿದ್ದಾರೆ, ಒಂದು ಹಾಂಟೆಡ್ ಹೋಮ್ಗಳಿಗೆ ಏನು ಮಾಡಿದ್ದಾರೆ, ನಮಗೆ ಕಾಲ್ ಮಾಡಿ ಕರೆದಿದ್ದಾರೆ ಈ ಥರ ಇದೆ ಅಂತ. ನೆಕ್ಸ್ಟು ಇನ್ನೊಂದು ಬೇರೆ ಎಲ್ಲೋ ಜಾಗದಲ್ಲಿ ಇದೆ ಅಂತಿದ್ದಾರೆ, ಗೊತ್ತಿಲ್ಲ. ಲೊಕೇಶನ್ ಕಳಿಸಿ ಅಂತ ಅವ್ರಿಗೆ ಏನು ಮಾಡಿದ್ದೀವಿ, ನಾವು ಹೇಳಿದ್ದೀವಿ. ನೋಡೋಣ, ಲೊಕೇಶನ್ ಕಳಿಸಿ ಅವ್ರು ನಮಗೆ ಲೊಕೇಶನ್ ಶೇರ್ ಮಾಡಿದರೆ ನಾವು ಆ ಜಾಗಕ್ಕೆ ಹೋಗಿ ಖಂಡಿತವಾಗಿಲ್ಲ ಏನು ಮಾಡ್ತೀವಿ, ವಿಡಿಯೋನ ಮಾಡ್ತೀವಿ. ನಾವೇನೋ ತುಂಬ ಪ್ಲ್ಯಾನ್ ಇಟ್ಟಿದ್ದೀವಿ ಅಲ್ಲಿ ಮೈಸೂರಿಗೆ ಹೋಗ್ಬೇಕು ಅಂತ. ಅದು ಇನ್ನೂ ನಮ್ಮದು ಸಬ್ಸ್ಕ್ರೈಬ್ ಜಾಸ್ತಿ ಆಗಿಲ್ಲ. ನಮಗೆ ಇನ್ನೂ ಸಬ್ಸ್ಕ್ರೈಬ್ ಜಾಸ್ತಿ ಆಗಬೇಕು. 1000 ಸಬ್ಸ್ಕ್ರೈಬ್ ಆಗಿ 4000 ವಾಚ್ ಟೈಮ್ ಆದಾಗ ನಾವು ಏನು ಮಾಡ್ತೀವಿ, ಪಕ್ಕ ಏನು ಮಾಡ್ತೀವಿ, ನಾವು ಹೇಳಿದ ಪ್ಲೇಸಿಗೆ ಏನು ಮಾಡ್ತೀವಿ, ಮೋಸ್ಟ್ ಹಾಂಟೆಡ್ ಹೋಮ್ 4ನೇ ಪ್ಲೇಸಲ್ಲಿರೋ ಮೈಸೂರು ರಾಣಿ ಬಂಗ್ಲೆಗೆ ಏನು ಮಾಡ್ತೀವಿ, ನಾವು ಹೋಯ್ತಾ ವಿಸಿಟ್ ಮಾಡ್ತೀವಿ ಅಂತ. ಏನು ಮಾಡಿ ನಾನು ಎಲ್ಲ ವೀಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಪ್ರತಿಯೊಂದು ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಏನಕ್ಕೋಸ್ಕರ ಅಂದರೆ ನಮಗೆ ಬೇಗ ಏನಾಗಲಿ ಸಬ್ಸ್ಕ್ರೈಬ್ ಆಗಲಿ. ನಿಮಗೂ ರಾಣಿ ಬಂಗ್ಲೆ ವೀಡಿಯೋ ನೋಡಬೇಕಾ, ನೀವೇನು ಮಾಡಿ
ಆದಷ್ಟು ಬೇಗ ಎಲ್ಲ ಚಾನಲ್ಗಳಿಗೆ ಮಾಡಿ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಈಗ ನನ್ನ ಚಾನಲಲ್ಲಿ ಅರ್ಧ ಮೋಟೋ ಬ್ಲಾಗ್ ಬರುತ್ತೆ, ಅರ್ಧ ಗೋಸ್ಟ್ ಗಿಡ ಬರುತ್ತೆ. ಅದನ್ನು ನೋಡ್ತಾ ಇರಿ, ನಾನು ಹಾಕ್ತಾ ಇರ್ತೀನಿ. ಮೋಟೋ ಬ್ಲಾಗ್ ಒಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗಾಡಿಗಳ ಬಗ್ಗೆ ಸ್ವಲ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಶೋರೂಮ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ 26ಗೆ ಒಂದು ವಿಡಿಯೋ ಮಾಡ್ತೀನಿ. ಅದು 28 ಇಲ್ಲಾಂದ್ರೆ 29ಗೆ ಏನು ಮಾಡ್ತೀನಿ, ಆ ವಿಡಿಯೋನ ರಿಲೀಸ್ ಅನ್ನೋದು ಮಾಡ್ತೀನಿ. ನೋಡಿ, ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ನಾವಿಲ್ಲ ವಿಡಿಯೋ ಮುಗಿದು ಬಂದಿದ್ದೀವಿ, ಮನೆಯಿಂದ ಬಂದಿದ್ದೀವಿ. ಹೌದು, ಅದಕ್ಕೆ ಬಂದಿದ್ದೀವಿ. ಹೊರಡ ನಿಲ್ಲೋದು ಸೇಫ್ಟಿ ಅಲ್ಲ. ಸೊ ಬಾಯ್ ಗಾಯ್ಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಸ್ವಲ್ಪ ಒಂದು 12 ಕಿಲೋಮೀಟರ್ ದೂರ ಹೋಗ್ಬೇಕು ಮನೆಗೆ. ನೈಟಲ್ಲಿ ಬೇರೆ ಹೋಗಬೇಕು, ನಮ್ಮ ಸೈಡ್ ಆನೆ ಖಾತೆ ಬೇರೆ ಇದೆ. ಮತ್ತೆ ಒಂದು ವಿಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್, ಪೀಸ್ ಔಟ್. ಹೇಳಕ್ಕಾಗಲ್ಲ ರೋಡಲ್ಲಿ ಏನೇನು ಕ್ಯಾಪ್ಚರ್ ಆಗುತ್ತೆ ಅಂತ. ರೋಡಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡೇ ಇರ್ತೀವಿ.